ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಇರಾನ್ನ ಅಗ್ರೆಷನ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನನ್ನ ಎರಡೂ ಕಣ್ಣು ಹೋದರೂ ಪರವಾಗಿಲ್ಲ, ನಿಮ್ಮ ಒಂದು ಕಣ್ಣನ್ನಾದರೂ ತೆಗಿತೀನಿ ಅನ್ನೋ ಹಾಗೆ ಇರಾನ್ ಅರಬ್ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅವರು ಅಲ್ಲಿನ ಅಮೆರಿಕ ಹಾಗೂ ಇಸ್ರೇಲ್ನ ಬೇಸುಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿರೋದಾಗಿ ಹೇಳ್ತಲೇ ಇದ್ದಾರೆ. ಆದರೆ ಅವರ ದಾಳಿಗಳಾಗ್ತಾ ಇರೋದು ನಾಗರಿಕ ವಸತಿಗಳ ಮೇಲೆ ಹಾಗೂ ಅರಬ್ ದೇಶಗಳ ಆರ್ಥಿಕ ಮೂಲಗಳ ಮೇಲೆ. ಇಲ್ಲಿ ಇರಾನ್ನ ದಾಳಿಯಲ್ಲಿ ಪ್ರಮುಖವಾಗಿ ಗುರಿಯಾಗ್ತಾ ಇರೋದು ಅರಬರ ತೈಲ ರಿಫೈನರಿಗಳು, ತೈಲ ಬಾವಿಗಳು, ಪ್ರಖ್ಯಾತ ಹೋಟೆಲ್ಗಳು, ರಾಯಭಾರ ಕಚೇರಿಗಳು, ಏರ್ಪೋರ್ಟ್ಗಳು, ಹಾಗೆ ಒಂದಷ್ಟು ಅಮೆರಿಕಾದ ಏರ್ ಬೇಸ್ಗಳು ಕೂಡ. ಸೊ ಇಲ್ಲಿ ಮಿಲಿಟರಿ ಬೇಸ್ಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ಕೊಳ್ತಾ ಇರೋದಾಗಿ ಇರಾನ್ ಏನೇ ಹೇಳ್ಕೊಂಡ್ರೂ ಕೂಡ ಅವರು ಅರಬ್ಬರ ಖಜಾನೆಗಳ ಮೇಲೆ ಹೊಡಿತಾ ಇದ್ದಾರೆ. ಹೀಗಾಗಿನೇ ಈಗ GCCಯ ಸದಸ್ಯ ರಾಷ್ಟ್ರ ಮತ್ತು ಜಾಗತಿಕ ಆರ್ಥಿಕ ಹಬ್ ಅಂತ ಖ್ಯಾತಿಯನ್ನು ಪಡ್ಕೊಂಡಿರುವ ಯುನೈಟೆಡ್ ಎಮಿರೇಟ್ಸ್ ಇರಾನ್ಗೆ ಪಾಠ ಕಲಿಸೋದಕ್ಕೆ ಮುಂದಾಗ್ತಾ ಇದೆ. ಇಲ್ಲಿ ಅವರ ಬಳಿ ಇರಾನ್ನ ವಿರುದ್ಧ ಯುದ್ಧ ಮಾಡುವಷ್ಟು ಸೇನಾಶಕ್ತಿ ಇಲ್ಲದೆ ಇದ್ರೂ ಕೂಡ ಇರಾನಿನ ಆರ್ಥಿಕತೆಯ ಮೇಲೆ ಹೊಡೆತ ಕೊಡೋ ತಾಕತ್ತು ಅವರಿಗಿದೆ. ಹೀಗಾಗಿ UAE ಈ ನಿರ್ಧಾರಕ್ಕೆ ಬಂದಿದೆ. ಇದು ಮಧ್ಯಪ್ರಾಚ್ಯದ ಯುದ್ಧದ ದಿಕ್ಕನ್ನು ಹೇಗೆ ಬದಲಿಸುತ್ತೆ ಅನ್ನೋ ಕುತೂಹಲ ಕೂಡ ಇಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಏನದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ನಿರ್ಧಾರ? ನಿಜಕ್ಕೂ ಅರಬರಿಗೆ ಇರಾನ್ ಅನ್ನ ಕಟ್ಟಿ ಹಾಕೋದಿಕ್ಕಾಗತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮ್ಮ ಹತ್ರ ಏನಾದರೂ ಇದ್ರೆ ಕಳ್ಕೋತೀವಲ್ಲ ಅಂತ ಹೆದರಬೇಕು. ಆದರೆ ಎಲ್ಲವನ್ನ ಕಳ್ಕೊಂಡವನಿಗೆ ಇನ್ಯಾವ ಹೆದರಿಕೆ? ಈಗ ಇರಾನ್ ಅದೇ ಪರಿಸ್ಥಿತಿಯಲ್ಲಿದೆ. ಸುಮಾರು 50 ವರ್ಷಗಳ ಕಾಲ ಅರಬ್ ದೇಶಗಳ ಮೇಲೆ ಆಧಿಪತ್ಯವನ್ನ ಸಾಧಿಸೋದಿಕ್ಕೆ, ಇಸ್ರೇಲ್ ವಿರುದ್ಧ ತನ್ನ ದ್ವೇಷವನ್ನು ತೀರಿಸ್ಕೊಳ್ಳೋದಿಕ್ಕೆ, ಇಸ್ಲಾಮಿಕ್ ದೇಶಗಳಲ್ಲಿ ಅತ್ಯಂತ ಶಕ್ತಿಶಾಲಿ ತಾನು ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ತನ್ನಿಡೀ ತಾಕತ್ತನ್ನು ಆಯುಧಗಳ ಮೇಲೆ ಮತ್ತು ಕಟ್ಟರ್ ಮತೀಯವಾದದ ಮೇಲೆ ಖರ್ಚು ಮಾಡ್ಕೊಳ್ತಾ ಬಂದ ಇರಾನ್ ಈಗ ಅಮೆರಿಕ ಹಾಗೂ ಇಸ್ರೇಲ್ಗಳ ದಾಳಿಯಿಂದ ತತ್ತರಿಸ್ತಾ ಇದೆ. ಜೊತೆಗೆ ತನ್ನ ಸುತ್ತ ಯಾರು ಅಮೆರಿಕ ಇಸ್ರೇಲ್ಗಳ ಜೊತೆ ಕಾಣಿಸ್ಕೊಳ್ತಾರೆ ಅಂಥವರೆಲ್ಲರ ಮೇಲೆ ದಾಳಿ ಮಾಡ್ತಾ ಹೋಗ್ತಾ ಇದೆ. ಅದರ ನೇರ ಪರಿಣಾಮವನ್ನು ಎದುರಿಸ್ತಾ ಇರೋದು ಅರಬರು. ಅದರಲ್ಲೂ ಜಾಗತಿಕ ಆರ್ಥಿಕ ಕ್ಷೇತ್ರ ಅಂತ ಕರೆಸ್ಕೊಳ್ಳೋ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೇಲೆ ಇರಾನ್ನ ಕಣ್ಣು ಬಿದ್ದಿದೆ. ಅವರು UAE ಮೇಲೆ ಸಾಕಷ್ಟು ಮಿಸೈಲ್ ಹಾಗೂ ಡ್ರೋನ್ಗಳನ್ನು ಹಾರಿಸ್ತಾ ಇದ್ದಾರೆ. ಈ ಯುದ್ಧ ಪ್ರಾರಂಭವಾದ ದಿನವೇ UAEಯ ಏರ್ಪೋರ್ಟ್ ಮೇಲೆ ಇರಾನ್ನ ಡ್ರೋನ್ ಅಟ್ಯಾಕ್ ನಡೀತು. ಅಲ್ಲಿನ ಏರ್ಪೋರ್ಟ್ಗೆ ಸಾಕಷ್ಟು ಹಾನಿ ಆಯಿತು. ಆ ಬಳಿಕ ಕೂಡ ಡ್ರೋನ್ಗಳು, ಮಿಸೈಲುಗಳು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಬೀಳ್ತಾ ಹೋದ್ವು. ಆದರೆ UAE ಅವುಗಳಲ್ಲಿ ಬಹಳಷ್ಟನ್ನು ಹೊಡೆದು ಹಾಕ್ತು. ಇನ್ನು ಕೆಲವು ಎಮಿರೇಟ್ಸ್ನ ನೆಲದ ಮೇಲೆ ಬಿದ್ದು ಈ ಕ್ಷಣಕ್ಕೂ ಕೂಡ ಇರಾನ್ UAE ಮೇಲೆ ದಾಳಿಗಳನ್ನು ಮಾಡ್ತಾ ಇದೆ. ಅರಬರು ಅದನ್ನ ಸಮರ್ಥವಾಗಿ ಎದುರಿಸ್ತಲೂ ಇದ್ದಾರೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆಯಲ್ಲ, ಇದು ಒಂದು ವ್ಯಾಪಾರಿ ದೇಶ. ಅರಬ್ ಎಮಿರೇಟ್ಸ್ ಒಂದೇ ಅಲ್ಲ, ಈ ಅರಬ್ ನೆಲದ ಎಲ್ಲ ದೇಶಗಳು ಕೂಡ ವ್ಯಾಪಾರಿ ದೇಶಗಳೇ. ಅವ್ರು ಈ ಯುದ್ಧ ಗಿದ್ದ ಅನ್ನೋದಕ್ಕಿಂತ ವ್ಯಾಪಾರ ಮಾಡು, ತೈಲ ಮಾರಾಟ ಮಾಡು, ನ್ಯಾಚುರಲ್ ಗ್ಯಾಸ್ ಅನ್ನ ಜಗತ್ತಿಗೆ ಸರಬರಾಜು ಮಾಡು, ಅದರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಣ ಮಾಡ್ಕೋ. ಆ ಹಣದಲ್ಲಿ ಒಂದಷ್ಟು ವಹಾಬಿಸಮ್ ಅನ್ನ ಬೆಳೆಸು, ಸಾಫ್ಟ್ ಪವರ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಅಕ್ಕಪಕ್ಕದ ದೇಶಗಳಲ್ಲಿ ಸಾಧ್ಯವಾದರೆ ಸೈಲೆಂಟ್ ಆಗಿ ಒಂದಷ್ಟು ಭಯೋತ್ಪಾದನೆಯನ್ನ ಬೆಳೆಸ್ತಾ ಹೋಗು. ಇಂಥ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ ಹೊರತು ತಾವು ಯುದ್ಧಕ್ಕೆ ನಿಲ್ಲುವರೂ ಅಲ್ಲ, ಯುದ್ಧಕ್ಕೆ ಬೇಕಾದ ಸೈನ್ಯ, ಆಯುಧಗಳು ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡವರೂ ಅಲ್ಲ. ಆಯುಧಗಳನ್ನು ಕೊಡೋದಕ್ಕೆ ಅಮೆರಿಕ ಇದೆ, ಅದರ ಜೊತೆ ಡೀಲ್ ಮಾಡ್ಕೋತಾರೆ. ಸೇನೆಯನ್ನು ಕೂಡ ಅಮೆರಿಕಾನೇ ಕೊಡುತ್ತೆ. ಇಡೀ ಅರಬ್ ನೆಲದ ರಕ್ಷಣೆಯ ಜವಾಬ್ದಾರಿಯನ್ನು ಅಮೆರಿಕಾಗೆ ವಹಿಸಿ ಹಣ ಮಾಡ್ಕೊಂಡು ಇವರು ಸುಖವಾಗಿದ್ದಾರೆ. ಇದರಲ್ಲಿ UAE ಕೂಡ ಹೊರತಾಗೇನಿಲ್ಲ. ಅಲ್ಲಿನ ತೈಲ, ನ್ಯಾಚುರಲ್ ಗ್ಯಾಸ್ಗಳ ಜೊತೆ ರಿಯಲ್ ಎಸ್ಟೇಟ್, ಟೂರಿಸಂ ಸೇರಿದ ಹಾಗೆ ನಾನಾ ವಲಯಗಳಲ್ಲಿ ಅರಬ್ ಎಮಿರೇಟ್ಸ್ ಆರ್ಥಿಕವಾಗಿ ಬಲಿಷ್ಠವಾಗ್ತಾ ಇದೆ. ಅಲ್ಲಿ ಹೂಡಿಕೆಗಳಲ್ಲಿ ವಿಭಿನ್ನತೆಯನ್ನು ಕೂಡ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅರಬ್ ಎಮಿರೇಟ್ಸ್ ಜಾಗತಿಕ ಸೂಪರ್ ಪವರ್ಗಳ ಜೊತೆ ಸಂಬಂಧವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ಭಯೋತ್ಪಾದಕ ಸಂಘಟನೆಗಳನ್ನು ದೂರ ಇಟ್ಟಿದೆ. ಭಯೋತ್ಪಾದಕ ಕೃತ್ಯಗಳಿಂದ ತಾನೂ ದೂರ ಉಳ್ಕೊಂಡಿದೆ. ಜೊತೆಗೆ ಅಲ್ಲಿನ ಕಾನೂನುಗಳು ಕೂಡ ತುಂಬ 7ನೇ ಶತಮಾನದ ಕಾನೂನುಗಳಾಗೇನು ಉಳ್ಕೊಂಡಿಲ್ಲ. ಒಂದಷ್ಟು ಸಹಬಾಳ್ವೆ, ಸೌಹಾರ್ದತೆ, ಸ್ವಾತಂತ್ರ್ಯ ಇದಕ್ಕೇನು ಬೇಕು ಆ ಎಲ್ಲ ವಾತಾವರಣವನ್ನು UAE ತನ್ನ ನೆಲದಲ್ಲಿ ಕಲ್ಪಿಸಿಕೊಟ್ಟಿದೆ. ಹೀಗಾಗಿನೇ UAEಗೆ ಅಂತಾರಾಷ್ಟ್ರೀಯ ಮಟ್ಟದ ಹೂಡಿಕೆಗಳು ಬರ್ತಾ ಇವೆ. ಜಗತ್ತಿನ ನಾನಾ ದೇಶಗಳ ಶ್ರೀಮಂತರು ಅರಬ್ ಎಮಿರೇಟ್ಸನ್ನು ಅತ್ಯಂತ ಸುರಕ್ಷಿತ ಪ್ರದೇಶ ಅಂತ ಭಾವಿಸ್ತಾರೆ ಮತ್ತು ಜಗತ್ತಿನ ನಾನಾ ಕಂಪನಿಗಳ ಕಚೇರಿಗಳು UAEಲಿ ತಲೆ ಎತ್ತಿವೆ. ಇನ್ನು ಇಲ್ಲಿ ಕೂಡ UAE ಇರಾನ್ ಜೊತೆ ಕಿತ್ತಾಡೋದಕ್ಕೇನು ಹೋಗಿಲ್ಲ. ಆದರೆ ಅಬ್ರಹಂ ಅಕಾರ್ಡ್ನ ವಿಷಯದಲ್ಲಿ ಅಮೆರಿಕದ ಮಾತು ಕೇಳಿದ UAE ಇಸ್ರೇಲ್ ಜೊತೆ ಸ್ನೇಹಕ್ಕೆ ಸಹಿ ಹಾಕ್ತು. ಅದರಲ್ಲಿ ಕೂಡ ಅವರು ಮಾಡಿದ ತಪ್ಪೇನೂ ಇರಲಿಲ್ಲ. ಅವರಿಗೆ ತಮ್ಮ ದೇಶದ ಅಭಿವೃದ್ಧಿ, ಆರ್ಥಿಕತೆ, ಹೂಡಿಕೆಗಳು ಇವು ಮುಖ್ಯ ಆಗಿದ್ದು.
ಎಮಿರೇಟ್ಸ್ ಅನ್ನ ಶ್ರೀಮಂತಗೊಳಿಸುವ ಉದ್ದೇಶ ಅವರಿಗಿತ್ತು. ಹೀಗಾಗಿ ಅಮೆರಿಕಾದ ಮಾತು ಕೇಳಿಕೊಂಡು ಇಸ್ರೇಲ್ ಜೊತೆ ಸ್ನೇಹವನ್ನು ಬೆಳೆಸಿದ್ರು. ಇದು ಇರಾನ್ಗೆ ಇಷ್ಟ ಆಗಲಿಲ್ಲ. ಹಾಗಂತ UAE ಇರಾನಿನ ಜೊತೆ ದ್ವೇಷವನ್ನು ಕಟ್ಕೊಳ್ಳೋದಿಕ್ಕೂ ಹೋಗಲಿಲ್ಲ. ಇರಾನ್ ಜೊತೆಗೂ ಅವರು ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡ್ರು, ಇರಾನ್ ಜೊತೆಗೂ ವ್ಯಾಪಾರಗಳನ್ನು ಮಾಡ್ತಾ ಇದ್ರು. ಆದರೂ ಇಸ್ರೇಲ್ ಜೊತೆ ಅರಬ್ ಎಮಿರೇಟ್ಸ್ ಗುರುತಿಸ್ಕೊಳ್ತು. ಅರಬ್ ಎಮಿರೇಟ್ಸ್ ಅನ್ನೋ ಸುನ್ನಿ ದೇಶ, ರಾಜಾಡಳಿತದಲ್ಲಿರೋ ದೇಶ ಶ್ರೀಮಂತವಾಗ್ತಾ ಹೋಯಿತು ಅನ್ನೋದಿದೆಯಲ್ಲ, ಇದನ್ನ ಇರಾನಿನ ಮತೀಯ ಆಡಳಿತಕ್ಕೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಈಗಂತೂ ತನ್ನ ಮಿತ್ರ ಅಮೆರಿಕಾಗಾಗಿ UAE ಕೊಟ್ಟಿರೋ ಜಾಗಗಳು, ಇರಾನ್ ಮೇಲಿನ ದಾಳಿಗೆ UAE ಕೊಡ್ತಾ ಇರೋ ಸಹಕಾರ, ಇದೆಲ್ಲ ಕೂಡ ಇರಾನನ್ನ ಕೆರಳಿಸ್ತಾ ಇವೆ. ಈ ಅರಬರು ಹಣದ ಮದದಿಂದ ಮೆರೆತಿದ್ದಾರೆ. ಹೀಗಾಗಿ ಅವರ ಮದವನ್ನೇ ಇಳಿಸಿಬಿಟ್ರೆ ಅನ್ನೋ ಯೋಚನೆ ಇರಾನ್ಗೆ ಬಂದಂತೆ ಕಾಣ್ತಾ ಇದೆ. ಸೊ ಇರಾನ್ ಈ ಅರಬ್ ಎಮಿರೇಟ್ಸ್ನ ಮೇಲೆ ದಾಳಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಹೋಗ್ತಾ ಇದೆ. ಹಾಗೆ ನೋಡಿದರೆ UAE ಅರಬ್ ದೇಶಗಳಲ್ಲಿ ಅತ್ಯಂತ ಬುದ್ಧಿವಂತ ದೇಶ ಅನಿಸ್ಕೊಳ್ಳುತ್ತೆ. ಅವರು ತಮ್ಮ ರಕ್ಷಣೆಗೆ ಅಂತ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಯಾಕೆಂದರೆ ಅಲ್ಲಿ ಅವರದ್ದೇ ಆದ ಒಂದು ಚಿಕ್ಕ ಸೈನ್ಯ ಇದೆ, ವಾಯುಪಡೆ ಇದೆ, ಅಲ್ಲೊಂದು ನೌಕಾಪಡೆ ಕೂಡ ಇದೆ. ಇನ್ನು ಅಧ್ಯಕ್ಷರ ರಕ್ಷಣೆಗಾಗಿ ಪ್ರೆಸಿಡೆನ್ಷಿಯಲ್ ಗಾರ್ಡ್ಸ್ ಕೂಡ ಅಲ್ಲಿದ್ದಾರೆ. UAEಯ ಸೇನೆ ಸಣ್ಣದಾಗಿದ್ರೂ ಕೂಡ ಅವರ ಎಫೆಕ್ಟಿವ್ನೆಸ್ ಅನ್ನು ನೋಡಿ ಅಮೆರಿಕಾದ ಮರೈನ್ ಕೋರ್ನ ಜನರಲ್ ಆಗಿದ್ದ ಜೇಮ್ಸ್ ಮ್ಯಾಟಿಸ್ ಈ ಸೇನೆಯನ್ನು ಲಿಟಲ್ ಸ್ಪಾರ್ಟಾ ಅಂತ ಕರೆದಿದ್ದಾರೆ. ಅಂದರೆ ಈ ಸೇನೆ ಸ್ಪಾರ್ಟನ್ನರ ಹಾಗೆ ಅತ್ಯಂತ ಬಲಿಷ್ಠ ಮತ್ತು ಶಕ್ತಿಯುತವಾಗಿದೆ ಅನ್ನೋ ಅರ್ಥದಲ್ಲಿ ಇದಕ್ಕೆ ಆ ಹೆಸರನ್ನು ಕೊಟ್ಟಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸೇನೆ, ವಾಯುಪಡೆ ಮತ್ತು ನೌಕಾಪಡೆಯಲ್ಲಿ 65,000 ಸೈನಿಕರಿದ್ದಾರೆ. 1,30,000 ರಿಸರ್ವ್ ಕೂಡ ಇದೆ. ಇನ್ನು ಇಲ್ಲಿನ ಸೇನೆಗೆ ಯುದ್ಧ ಮಾಡಿದ ಅನುಭವ ಕೂಡ ಇದೆ. ಅಂದರೆ ನಿಮಗೊಂದು ಸ್ವಲ್ಪ ಆಶ್ಚರ್ಯ ಕೂಡ ಆಗಬಹುದು. 1990-91ರಲ್ಲಿ ನಡೆದ ಕೊಲ್ಲಿ ಕದನದ ಸಂದರ್ಭದಲ್ಲಿ UAE ಕುವೈತ್ಗೆ ತನ್ನ ನೆರವನ್ನು ಕೊಡುತ್ತೆ. ಅವತ್ತು ಕುವೈತ್ನ ನಗರಗಳನ್ನು ಕಾಪಾಡೋದಕ್ಕೆ UAEಯ ಸೈನ್ಯ ಹೋದರೆ ಇರಾಕಿಗಳ ಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ವಾಯುಪಡೆ ಏರ್ ಸ್ಟ್ರೈಕ್ ಅನ್ನು ಮಾಡಿತು. ಇದರ ಜೊತೆ ಸೊಮಾಲಿಯಾದಲ್ಲಿ ವಿಶ್ವಸಂಸ್ಥೆ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಕೂಡ ಭಾಗಿಯಾದ ಅನುಭವ ಈ UAE ಸೈನ್ಯಕ್ಕಿದೆ. ಲೆಬನಾನ್, ಆಫ್ಘನಿಸ್ತಾನ ಮತ್ತು ಸೊಮಾಲಿಯಾಗಳಲ್ಲಿ ಕೂಡ ಇವರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇನ್ನು UAE ರಷ್ಯಾ, ಅಮೆರಿಕ, ಯುಕ್ರೇನ್, ಬ್ರಿಟನ್, ಫ್ರಾನ್ಸ್, ಇಟಲಿ, ಜರ್ಮನಿಗಳಿಂದ ಆಯುಧಗಳನ್ನು, ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಹಾಗೂ ಈ ಅರಬ್ ದೇಶಗಳು ಹೇಗೆ ಅಜಾತ ಶತ್ರುಗಳಾಗಿರೋದಕ್ಕೆ ಬಯಸುತ್ತವೆ ಅನ್ನೋದಕ್ಕೊಂದು ಉದಾಹರಣೆ ಅಂದರೆ UAE ಹತ್ರ ಉತ್ತರ ಕೊರಿಯಾದ ಹೌಸಾಂಗ್ 5 ಅನ್ನೋ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಇದೆ. ಹಾಗೆ ಅಮೆರಿಕಾದ ಪ್ಯಾಟ್ರಿಯಾಟ್ ಮಿಸೈಲ್ಗಳು, ಥಾಡ್ ಸಿಸ್ಟಮ್ಗಳನ್ನು ಕೂಡ UAE ಹೊಂದಿದೆ. ಇನ್ನು ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡೋದಕ್ಕೆ ಕೂಡ UAE ಮತ್ತು ಭಾರತದ ನಡುವೆ ಮಾತುಕತೆಗಳಾಗಿವೆ. ಎಲ್ಲ ಅಂದ್ಕೊಂಡ ಹಾಗೆ ಆಗಿಬಿಟ್ಟಿದ್ರೆ ಇಷ್ಟೊತ್ತಿಗೆ UAEಲಿ ಭಾರತದ ಆಯುಧಗಳು ಇರ್ತಾ ಇದ್ವು. ಆದರೆ ಆ ಮಾತುಕತೆಗಳು ಸ್ವಲ್ಪ ವಿಳಂಬ ಆಗಿರೋ ಕಾರಣದಿಂದ ಇನ್ನು ಕೆಲವೇ ದಿನಗಳಲ್ಲಿ ಭಾರತದ ಆಕಾಶ್ ಮಿಸೈಲ್ ಸಿಸ್ಟಮ್ UAE ನೆಲದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇಂಥ UAE ಈಗ ಇರಾನ್ನ ವಿರುದ್ಧ ಸಮರಕ್ಕೆ ನಿಲ್ಲುವ ಸೂಚನೆಯನ್ನು ಕೊಡ್ತಾ ಇದೆ. ಇಲ್ಲಿ UAE ಇರಾನ್ನ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತೆ ಅಂದ ಕೂಡಲೇ ಇವರು ಸೇನಾಪಡೆ ಏನೋ ಸಮುದ್ರನ ದಾಟ್ಕೊಂಡು ಇರಾನಿಗೆ ಹೋಗಿ ಅಲ್ಲಿ ಕಾದಾಡತ್ತೆ ಅಂತಲ್ಲ. ಬದಲಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಾನ್ಗೆ ಸೇರಿದ ಸಾಕಷ್ಟು ಪ್ರಾಪರ್ಟಿಗಳನ್ನು, ಹಣಕಾಸು ವ್ಯವಹಾರಗಳನ್ನು ಮುಟ್ಟುಗೋಲು ಹಾಕೊಳ್ಳೋ ಬಗ್ಗೆ ಯೋಚಿಸ್ತಾ ಇದೆ. ಕೆಲ ಮೂಲಗಳ ಪ್ರಕಾರ ಇರಾನ್ನ ವಿವಿಧ ವ್ಯಾಪಾರಿಗಳು ಹಾಗೂ ಸಂಸ್ಥೆಗಳು ದುಬೈ ಸೇರಿದಂತೆ UAEಯ ನಾನಾ ಕಡೆಗಳಲ್ಲಿ ಸುಮಾರು $300 ಬಿಲಿಯನ್ ಅಧಿಕ ಮೊತ್ತದ ಹಣವನ್ನು ಇನ್ವೆಸ್ಟ್ ಮಾಡಿದಾರಂತೆ. ಕೆಲ ಮೂಲಗಳು ಹೇಳೋ ಪ್ರಕಾರ ಆ ಹೂಡಿಕೆಗಳಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಖಮೆನೈ ಮಗ ಮೊಜ್ತಬಾ ಖಮೆನೈಗೆ ಸೇರಿದ ಹೂಡಿಕೆಗಳು ಕೂಡ ಇವೆ ಅಂತ ಹೇಳ್ತಾರೆ. ಸೊ ಈಗ ಆ ಹಣವನ್ನು, ಪ್ರಾಪರ್ಟಿಗಳನ್ನು ಸೀಸ್ ಮಾಡಿಬಿಟ್ರೆ ಇರಾನ್ಗೆ ಸುಮಾರು $300 ಬಿಲಿಯನ್ ಹಣ ಲಾಕ್ ಆದ ಹಾಗಾಗುತ್ತೆ. $300 ಬಿಲಿಯನ್ ಅಂದರೆ ಕಡಿಮೆ ಅಲ್ಲ ಕಣ್ರಿ. ಇಷ್ಟು ಹಣ ಪಾಕಿಗಳಿಗೇನಾದರೂ ಸಿಕ್ಕಿಬಿಟ್ರೆ ಅವರು ತಿಂದು ತೇಗಿ ಕಡೆಗೆ ಭಾರತದ ಮೇಲೆ 2 ಯುದ್ಧಗಳನ್ನು ಕೂಡ ಮಾಡಿಬಿಡ್ತಾರೆ. ಹಾಗೆ $300 ಬಿಲಿಯನ್ ಅಂದರೆ ಭಾರತದ 3 ವರ್ಷಗಳ ರಕ್ಷಣಾ ಬಜೆಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅಷ್ಟೊಂದು ಪ್ರಮಾಣದ ಹಣ ಮತ್ತು ಪ್ರಾಪರ್ಟಿ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮರ್ಜಿಗೆ ಒಳಗಾಗ್ತಾ ಇದೆ. ಗೆಳೆಯರೆ, ಇಲ್ಲಿವರೆಗೆ ಇರಾನ್ UAE ಮೇಲೆ 100 ಮಿಸೈಲ್ಗಳನ್ನು, 1000 ಡ್ರೋನ್ಗಳನ್ನು ಹಾರಿಸಿದೆ. ದುಬೈ ಏರ್ಪೋರ್ಟನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಇದೆಲ್ಲವನ್ನ ಸಹಿಸಿಕೊಂಡು ಕೂಡ
UAE ಸುಮ್ಮನೆ ಕೂತ್ಕೊಳ್ಳೋದಾದ್ರೂ ಹೇಗೆ? UAEಯ ನೆಲ ಸೇಫ್ ಆಗಿರುತ್ತೆ ಅನ್ನೋ ಕಾರಣಕ್ಕೇನೆ ಜಗತ್ತಿನ ನಾನಾ ದೇಶಗಳ ಶ್ರೀಮಂತರು ಅಲ್ಲಿಗೆ ಬರ್ತಾರೆ, ಅಲ್ಲಿ ಹೂಡಿಕೆಗಳನ್ನು ಮಾಡ್ತಾರೆ. ಸಾಫ್ಟ್ವೇರ್ ಕಂಪನಿಗಳಿಂದ ಹಿಡಿದು ಎಲ್ಲ ರೀತಿಯ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳ ಕಚೇರಿಗಳು UAEಲಿ ತಲೆ ಎತ್ತಿವೆ. ಈ ಸೇಫ್ ಅನ್ನೋ ಕಾರಣಕ್ಕೇನೆ ಇರಾನ್ನ ವ್ಯಾಪಾರಿಗಳು, ರಾಜಕಾರಣಿಗಳು ಕೂಡ ಅಲ್ಲೊಂದಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿರೋದು. ಹೀಗಿರುವಾಗ ಅದೇ ಇರಾನ್ನ ಕಾರಣದಿಂದ ಅಲ್ಲಿನ ರಕ್ಷಣೆಗೆ ತೊಂದರೆ ಆಗುತ್ತೆ ಅಂದರೆ UAE ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಲೇಬೇಕಲ್ಲ. ಹೀಗಾಗಿ UAE ಇರಾನಿನ ಹೂಡಿಕೆಗಳನ್ನೇ ಮುಟ್ಟುಗೋಲು ಹಾಕೊಳ್ಳೋ ನಿರ್ಧಾರವನ್ನು ಮಾಡ್ತಾ ಇದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಸೇರಿದ ಹಾಗೆ ಸಾಕಷ್ಟು ಮಾಧ್ಯಮಗಳು ವರದಿ ಮಾಡಿವೆ. ಹಾಗೆ ನೋಡಿದರೆ ಇರಾನ್ ಮೇಲೆ ಅಂತಾರಾಷ್ಟ್ರೀಯ ನಿರ್ಬಂಧಗಳಿದ್ದ ಕಾಲದಲ್ಲಿ ಕೂಡ UAE ತನ್ನಲ್ಲಿ ಇನ್ವೆಸ್ಟ್ ಮಾಡಿದ್ದ ಇರಾನಿಯರ ಹಿತವನ್ನು ಕಾಪಾಡಿತ್ತು. ಅಮೆರಿಕ ಇರಾನ್ನ ಹಣವನ್ನು ಮುಟ್ಟುಗೋಲು ಹಾಕೋಬೇಕು ಅಂತ ಅಂದಾಗ UAE ಆ ಕೆಲಸ ಮಾಡೋದಕ್ಕೆ ಹೋಗಿರಲಿಲ್ಲ. ತನ್ನ ಇನ್ಫ್ಲೂಯೆನ್ಸನ್ನು ಬಳಸಿ ಅಮೆರಿಕಾದ ಹದ್ದಿನ ಕಣ್ಣಿಂದ ಕೂಡ ಇರಾನ್ ಇನ್ವೆಸ್ಟ್ಮೆಂಟ್ಸನ್ನು ಕಾಪಾಡಿತ್ತು. ಅಂಥ ದೇಶದ ಮೇಲೆ ಇರಾನ್ ಈಗ ದಾಳಿ ಮಾಡ್ತಾ ಇರೋದು ಅವರನ್ನು ಸಹಜವಾಗಿ ಸಿಟ್ಟಿಗೆಬ್ಸಿದೆ. ಹೀಗಾಗಿ ಇರಾನಿಗೆ ಸೇರಿದ ಎಲ್ಲ ಹಣ, ಹೂಡಿಕೆಗಳು, ಆಸ್ತಿಪಾಸ್ತಿಗಳನ್ನು ಅರಬ್ ಎಮಿರೇಟ್ಸ್ನ ಸರ್ಕಾರ ತನ್ನ ಕೈಗೆ ತಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಇದು ಇರಾನ್ಗೆ ದೊಡ್ಡ ಆರ್ಥಿಕ ಹೊಡೆತವನ್ನು ಕೊಡುತ್ತೆ. ಇನ್ನು ಗೆಳೆಯರೆ, ಈ ದಾಳಿಗಳ ಮೂಲಕ ಇರಾನ್ ಕೂಡ ತಾನು ಏನು ಮಾಡಬೇಕು ಅಂದ್ಕೊಂಡಿತ್ತೋ ಅದನ್ನು ಮಾಡಿದೆ. ದುಬೈ ಸೇರಿದಂತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ನಾನಾ ಕಡೆಗಳಲ್ಲಿ ಹೂಡಿಕೆ ಮಾಡಿದ್ದ ಸಾಕಷ್ಟು ಜನ ಉದ್ಯಮಿಗಳು, ಶ್ರೀಮಂತರು ಅಲ್ಲಿಂದ ತಮ್ಮ ಹಣವನ್ನು ಜಗತ್ತಿನ ನಾನಾ ನಗರಗಳಿಗೆ ವರ್ಗಾವಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅದರಲ್ಲೂ ಭಾರತೀಯ ಬಿಲಿಯನಿಯರ್ಗಳು ಭಾರತದಲ್ಲಿ ವ್ಯಾಪಾರ ಮಾಡ್ತಾ ಕಂಪನಿಗಳನ್ನು ದುಬೈಯಲ್ಲಿ ರಿಜಿಸ್ಟರ್ ಮಾಡಿ ಇಲ್ಲಿ ಟ್ಯಾಕ್ಸ್ ಕದ್ದು ಅಲ್ಲಿ ಗುಡ್ಡೆ ಹಾಕ್ತಾ ಇದ್ರಲ್ಲ, ಅವರು ಈಗ ಎಮಿರೇಟ್ಸ್ನಿಂದ ತಮ್ಮ ಹಣವನ್ನು ಸಿಂಗಪೂರ್ಗೆ ವರ್ಗಾವಣೆ ಮಾಡೋದಕ್ಕೆ ಶುರು ಮಾಡಿದಾರಂತೆ. ಪ್ರತಿನಿತ್ಯ ಒಂದೊಂದು ಅಕೌಂಟ್ನಿಂದ $1,00,000 ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಇದು ಮಧ್ಯಪ್ರಾಚ್ಯದ ಯುದ್ಧ UAE ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ದುಬೈ, ಅಬುದಾಬಿ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿನ ವ್ಯಾಪಾರಿಗಳು ಸಿಂಗಪೂರ್, ಹಾಂಗ್ಕಾಂಗ್ ಕಡೆಗಳಿಗೆ ಗಮನ ಹರಿಸ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಒಟ್ಟಲ್ಲಿ ಮಧ್ಯಪ್ರಾಚ್ಯದ ಈ ಯುದ್ಧ ಅರಬ್ ಎಮಿರೇಟ್ಸ್ನ ಕನಸುಗಳನ್ನು ಕೂಡ ಒಂದಷ್ಟು ಮಟ್ಟಿಗೆ ನುಚ್ಚು ನೂರು ಮಾಡದೇ ಇದ್ರೆ ಸಾಕು. ಸ್ನೇಹಿತರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆಯಲ್ಲ, ಇದು ಒಂದು ದೇಶ. ಆದರೆ ಇಲ್ಲಿ 7 ರಾಜಮನೆತನಗಳಿವೆ, 7 ರಾಜ್ಯಗಳು ಒಟ್ಟಾಗಿ ಕಟ್ಟಿಕೊಂಡ ದೇಶ ಇದು. ಹೀಗಾಗಿನೇ ಇದನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರೀತಾರೆ. ಇನ್ನು ಅಬುದಾಬಿ ಈ ದೇಶದ ರಾಜಧಾನಿ, ದುಬೈ ಇಲ್ಲಿನ ಅತ್ಯಂತ ಪ್ರಸಿದ್ಧ ನಗರ. ಒಟ್ಟು 83,600 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್ 1,10,00,000ಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಅದರಲ್ಲಿ 74.5% ಮುಸ್ಲಿಮರಿದ್ದಾರೆ. ಅವರಲ್ಲಿ 63% ಸುನ್ನಿ ಮುಸ್ಲಿಮರಾದರೆ 7% ಶಿಯಾ ಮುಸ್ಲಿಮರು ಕೂಡ ಇಲ್ಲಿದ್ದಾರೆ. ಹಾಗೆಯೇ ಇನ್ನುಳಿದ 4% ಬುಡಕಟ್ಟುಗಳಿಗೆ ಸೇರಿದ ಜನ ಇದ್ದಾರೆ. ಹಾಗೆ 12.9% ಕ್ರೈಸ್ತರು, 6.2% ಹಿಂದೂಗಳು, 3.2% ಬೌದ್ಧರು ಮತ್ತು ಇನ್ನುಳಿದ ಮತಧರ್ಮಗಳು 3.2% ಇದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಅಬುದಾಬಿ, ದುಬೈ, ಶಾರ್ಜಾ, ಅಜ್ಮಾನ್, ಫುಜೈರ್ಹಾ, ರಾಸ್ ಅಲ್ ಖೈಮಾ ಹಾಗೂ ಅಲ್ ಕುವೈನ್ ಅನ್ನೋ 7 ರಾಜ್ಯಗಳು ಸೇರಿವೆ. ಈ ಎಲ್ಲ ರಾಜ್ಯಗಳು 1971 ಡಿಸೆಂಬರ್ 2ನೇ ತಾರೀಕು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ಸ್ಥಾಪನೆ ಮಾಡಿಕೊಂಡು, ಅದರಲ್ಲಿ ರಾಸ್ ಅಲ್ ಖೈಮಾ ಮಾತ್ರ 1972 ಫೆಬ್ರವರಿ 10ನೇ ತಾರೀಕು ಈ ಒಕ್ಕೂಟವನ್ನು ಸೇರಿಕೊಳ್ತು. ಹೀಗೆ ಸ್ಥಾಪನೆಯಾದ UAE ಇವತ್ತು ಜಾಗತಿಕ ಆರ್ಥಿಕ ಶಕ್ತಿಗಳ ಪೈಕಿ ಒಂದಾಗಿದೆ. ಕೇವಲ ತೈಲವನ್ನು ನಂಬಿಕೊಂಡ್ರೆ ಆಗೋದಿಲ್ಲ ಅನ್ನೋದು ಇವರಿಗೆ ಗೊತ್ತಿದೆ. ಅಕಸ್ಮಾತ್ ನಾಳೆ ತೈಲ ಮುಗಿದು ಹೋದರೆ ಅಥವಾ ಜಗತ್ತಲ್ಲಿ ಪರ್ಯಾಯ ಇಂಧನಗಳ ಬಳಕೆ ಹೆಚ್ಚಾಗಿ ತೈಲಕ್ಕೆ ಬೇಡಿಕೆ ಕಡಿಮೆ ಆದರೆ UAEಯ ಆದಾಯಕ್ಕೆ ಹೊಡೆತ ಬೀಳುತ್ತೆ. ಹೀಗಾಗಿ UAE ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಅಲ್ಲದೆ ಸಾಕಷ್ಟು ವಲಯಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಹೋಯಿತು. ಹೊಸ ಐಡಿಯಾಗಳನ್ನು ಜಾರಿಗೆ ತಗೊಂಡು ಬಂತು. ಕೃತಕ ದ್ವೀಪಗಳನ್ನು ಸೃಷ್ಟಿ ಮಾಡೋದರ ಮೂಲಕ ರಿಯಲ್ ಎಸ್ಟೇಟನ್ನು ಬೆಳೆಸ್ತು. ಅದನ್ನು ನೋಡೋದಕ್ಕೆ ಅಂತಲೇ ಟೂರಿಸ್ಟ್ಗಳು ಬರೋ ಹಾಗೆ ಮಾಡಿಕೊಳ್ತು. ಆ ಮೂಲಕ ಟೂರಿಸಂ ಮೇಲೆ ಕೂಡ ಹೂಡಿಕೆ ಮಾಡ್ತಾ ಹೋಯಿತು. ತೆರಿಗೆ ವಿನಾಯಿತಿಗಳನ್ನು ಕೊಡೋದರ ಮೂಲಕ ಜಾಗತಿಕ ಕಂಪನಿಗಳಲ್ಲಿ ಬಂದು ಹೂಡಿಕೆ ಮಾಡೋ ಹಾಗೆ ಮಾಡ್ತು. ಹೀಗೆ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೆಯೋದಕ್ಕೆ UAE ಸಾಕಷ್ಟು ಕಷ್ಟಪಟ್ಟಿದೆ. ಅಂಥ ಬೆಳವಣಿಗೆಯನ್ನು ಒಂದು ಇರಾನ್ನ ಯುದ್ಧ ತೊಳೆದು ಹಾಕುತ್ತೆ ಅಂದರೆ ಅದನ್ನು ಸಹಿಸಿಕೊಳ್ಳೋದು ಪಾಪ ಅವರಿಗೂ
ಅವರಿಗೂ ಕಷ್ಟ ಅನ್ಸತ್ತೆ. ಹೀಗಾಗಿನೇ UAE ಈಗ ತನಗೆ ಬೀಳ್ತಾ ಇರೋ ಹಾಗೇನೆ ಒಂದು ದೊಡ್ಡ ಆರ್ಥಿಕ ಹೊಡೆತವನ್ನ ಇರಾನ್ಗೆ ಕೂಡ ಕೊಟ್ಟು ಅವ್ರಿಗೊಂದು ಪಾಠ ಕಲಿಸೋದಕ್ಕೆ ಮುಂದಾಗ್ತಾ ಇದೆ. ಇದು ಗೆಳೆಯರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೇಲೆ ಇರಾನ್ ಮಾಡಿದ ದಾಳಿ ಮತ್ತು ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ UAE ತಗೊಳ್ತಾ ಇರೋ ಕ್ರಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.